Hello everyone, welcome you all for my YouTube classes. I am Puneet Kumar DG, Assistant Professor of Commerce, Government First Aid College, Baramasakara. As you all know, we are discussing the subject Law and Practice of Income Tax. We are discussing the Module 1, Profits and Gains from Business or Profession. So in this video, I will discuss with you about the topic Meaning of Profession and Computation of Income from Profession. In all the previous videos, we discussed relating to the income from business and computation of income from business. From now onwards, we will discuss about the professional and professional income. So now let us understand the meaning of profession. So the term profession is defined under the section 2 subsection 36 of Income Tax Act of 1961. So under this particular section, the profession is defined as profession includes vocation also. Here there is no detailed the meaning of profession is defined under this act. So here in general, profession means the activities for earning livelihood which requires intellectual skill or manual skill. ಇಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಪ್ರೊಫೆಷನ್ಗೆ ಯಾವುದೇ ತರ ಡೆಫಿನೇಷನ್ ಅನ್ನು ಕೊಡೋದಿಲ್ಲ. ಬರೀ ಅವ್ರು ಏನ್ ಹೇಳ್ತಾರೆ, ಪ್ರೊಫೆಷನ್ ಇನ್ಕ್ಲೂಡ್ಸ್ ವೊಕೇಶನ್ ಆಲ್ಸೋ. ವೊಕೇಶನ್ ಏನಂತಂದ್ರೆ ಮತ್ತೆ ನೋಡೋಣ. ಆದ್ರೆ ಅದು ಯಾವುದೇ ತರದ ಪ್ರೊಫೆಷನ್ಗೆ ಡೀಟೇಲ್ಡ್ ಆದಂತಹ ಡೆಫಿನೇಷನ್ ಅನ್ನ ಕೊಡೋದಿಲ್ಲ. ಆದ್ರೆ ಬಿಸ್ನೆಸ್ಗೆ ಅಲ್ಲಿ ಡೆಫಿನೇಷನ್ ಇತ್ತು, ಬಟ್ ಇಲ್ಲಿ ಟರ್ಮ್ ಪ್ರೊಫೆಷನ್ಗೆ ಯಾವುದೇ ತರ ಡೆಫಿನೇಷನ್ ಇಲ್ಲ. ಬಟ್ ಆದ್ರೆ ನಾವು ಜನರಲಿ ಅರ್ಥ ಮಾಡ್ಕೋಬಹುದು ಪ್ರೊಫೆಷನ್ ಅಂದ್ರೆ ಏನು. ಆಲ್ ದ ಆಕ್ಟಿವಿಟೀಸ್ ವಿಚ್ ಆರ್ ಡನ್ ಫಾರ್ ಅರ್ನಿಂಗ್ ದ ಲೈವ್ಲಿಹುಡ್, ಅಂದ್ರೆ ಒಂದು ಮನಿನ ಅರ್ನ್ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಎಲ್ಲ ಆಕ್ಟಿವಿಟಿಗಳಿಗೆ ನಾವು ಪ್ರೊಫೆಷನ್ ಅಂತ ಕರಿತೀವಿ. ಬಟ್ ವಿಚ್ ರಿಕ್ವೈರ್ಡ್ ಸಮ್ ಇಂಟೆಲೆಕ್ಚುಯಲ್ ಆರ್ ಮ್ಯಾನ್ಯುವಲ್ ಸ್ಕಿಲ್, ನಮ್ಗೆ ಒಂದು ಸ್ಕಿಲ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ಗಳಿಗೆ ನಾವು ಪ್ರೊಫೆಷನ್ ಅಂತ ಕರಿತೀವಿ. ಯೂಶುವಲಿ ನಮಗೆ ಪ್ರೊಫೆಷನ್ ಅಂದ್ಕೂಡ್ಲೆ ಯಾವ್ದು ನೆನಪಾಗ್ತವೆ? ಸೊ ಅಡ್ವೊಕೇಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಆಡಿಟರ್ಸ್ ಆಗಿರ್ಬೋದು, ಎಂಜಿನಿಯರ್ಸ್ ಆಗಿರ್ಬೋದು. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಎನ್ ಪ್ರೊಫೆಷನ್ ಅಂತ ಹೇಳಿ ನಾವು ಕರಿತೀವಿ. ಇವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗೂ ಅವರ ಒಂದು ಸ್ಕಿಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಒಂದು ಮನಿನ ಅರ್ನ್ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನೆಲ್ಲ ನಾವು ಪ್ರೊಫೆಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆದ್ರೆ ನಾವು ಒಂದು ಕನ್ಸಿಡರ್ ಇಲ್ಲಿ ಒಂದು ಆಸ್ಪೆಕ್ಟ್ ನ ಅರ್ಥ ಮಾಡ್ಕೋಬೇಕು. ಸೊ ಇವರು ಇಂಡಿವಿಜುವಲ್ ಆಗಿ ಇವ್ರ ಸ್ಕಿಲ್ ನ ಯೂಸ್ ಮಾಡಿ ಅರ್ನ್ ಮಾಡ್ತಾ ಇದ್ರೆ ಮಾತ್ರ ಇದನ್ನ ನಾವು ಪ್ರೊಫೆಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅಡ್ವೊಕೇಟ್ ತಮ್ಮದೇ ಆಫೀಸ್ ಇರುತ್ತೆ, ಅಲ್ಲಿ ಅವ್ರ ತಂದೆ ಆದಂತ ಕ್ಲೈಂಟ್ ಇರ್ತಾರೆ, ಅವರ ಲಾ ನಾಲೆಡ್ಜ್ ನ ಯೂಸ್ ಮಾಡಿ ಅವರು ಲೀಗಲ್ ಸರ್ವಿಸಸ್ ನ ಕೊಟ್ಟು ಅರ್ನ್ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಅಡ್ವೊಕೇಟ್ ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಂಡಿದ್ರೆ, ಅವರಿಗೆ ಸಂಬಳ ಬರ್ತಾ ಇದ್ರೆ, ಸೊ ಆ ಒಂದು ಇನ್ಕಮ್ ನ ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದೇ ರೀತಿ ಡಾಕ್ಟರ್, ಈಗ ಡಾಕ್ಟರ್ ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ ಇರುತ್ತೆ, ಆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಒಬ್ಬ ಎಂಪ್ಲಾಯಿ ಆಗಿರ್ತಾರೆ. ಸೊ ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಸ್ಯಾಲ್ರಿನ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಅಮೌಂಟ್ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಟ್ರೀಟ್ ಮಾಡ್ತೀವಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಅಲ್ಲ. ಆದ್ರೆ ಅದೇ ಡಾಕ್ಟರ್ ತಮ್ಮದೇ ಆದಂತ ಕ್ಲಿನಿಕ್ ಇದ್ದು ಆ ಕ್ಲಿನಿಕ್ ಇಂದ ಅವ್ರು ಏನಾದ್ರು ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ರೆ ಅದನ್ನ ಮಾತ್ರ ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದೇ ರೀತಿನೇ ಆಡಿಟರ್ಗೂ ಅಪ್ಲಿಕೇಬಲ್ ಆಗುತ್ತೆ, ಎಂಜಿನಿಯರ್ಸ್ಗೂ ಕೂಡ ಇಂಜಿನಿಯರ್ಸ್ ಅಷ್ಟೇ. ಈಗ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಎಂಜಿನಿಯರ್ಸ್ಗಳು ಅವರ ಇನ್ಕಮ್ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗುತ್ತೆ. ಆದ್ರೆ ಇಂಡಿವಿಜುವಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸ್ ಅವ್ರದೇ ಒಂದು ಆಫೀಸ್ ಮಾಡ್ಕೊಂಡ್ಬಿಟ್ಟು ಅವರು ಸಿವಿಲ್ ಇಂಜಿನಿಯರಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಂದ ಅವ್ರಿಗೆ ಏನಾಗುತ್ತೆ, ಅದು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಈವನ್ ಫಾರ್ ಟೀಚರ್ಸ್ ಆಲ್ಸೋ, ಟೀಚರ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಸ್ಕೂಲ್ಸ್ ಅಂಡ್ ಕಾಲೇಜಸ್, ದೇ ಆರ್ ಗೋಯಿಂಗ್ ಟು ಗೆಟ್ ಅ ಸ್ಯಾಲ್ರಿ, ಅದು ಸ್ಯಾಲ್ರಿ ಇನ್ಕಮ್ ಆಗುತ್ತೆ. ಅದೇ ಟೀಚರ್ಸ್ ಏನಾದ್ರು ಮನೆಯಲ್ಲೇ ಪ್ರೈವೇಟ್ ಆಗಿ ಟ್ಯೂಷನ್ಸ್ ಮಾಡ್ತಾ ಇದ್ದಾರೆ, ಸೊ ಅವ್ರು ಯಾವುದು ಕಾಲೇಜಿಂದ ಏನು ಇನ್ಕಮ್ ಇಲ್ಲ, ಅವರಿಗೆ ಪ್ರೈವೇಟ್ ಟ್ಯೂಷನ್ಸ್ ಮಾಡಿಬಿಟ್ಟು ಟ್ಯೂಷನ್ಸ್ ಇಂದ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೊಂತೀವಿ ಇನ್ಕಮ್ ಫ್ರಮ್ ಸ್ಯಾಲ್ರಿಗೂ ಮತ್ತು ಇನ್ಕಮ್ ಫ್ರಮ್ ಪ್ರೊಫೆಷನ್ನಿಗೂ. ಅದೇ ತರನೇ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ವೊಕೇಶನ್. ಸೊ ಹಿಯರ್ ವೊಕೇಶನ್ ಮೀನ್ಸ್ the activities which are performed in order to earn the livelihood. ಇಲ್ಲಿ ಯಾವುದೇ ತರದ ಆಕ್ಟಿವಿಟಿ ಆಗಿರ್ಬೋದು, ಒಂದು ಸ್ಕಿಲ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಲೈವ್ಲಿಹುಡ್ ನ ಅರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ನಾವು ವೊಕೇಶನ್ ಅಂತ ಕರಿತೀವಿ. ಪ್ರೊಫೆಷನ್ ಅಲ್ಲಿ ಏನಾಗ್ತಾ ಇತ್ತು, ಅವರಿಗೊಂದು ಡೆಸಿಗ್ನೇಟ್ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ತರ ಇರ್ತಿತ್ತು ಅವರಿಗೆ ಒಂದು. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಂದ್ರೆ ಅವರು MBBS MD ಈ ರೀತಿ ಓದಿರ್ತಾರೆ, ಲಾ ಅಂತಂದ್ರೆ LLB ಓದಿರ್ತಾರೆ. ಸೊ ಟೀಚರ್ ಅಂದ್ರೆ ಅವ್ರಿಗೆ ಏನೋ ಒಂದು ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ ಅಥವಾ ಡಿಗ್ರಿ ಮಾಡಿರ್ತಾರೆ.
ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ ಅವರೊಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಅಥವಾ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ನು ಆ ಥರ ತಗೊಳ್ಲಿಕ್ಕೆ ಒಂದು ಅವ- ಅವಕಾಶ ಇರುತ್ತೆ. ಅದಕ್ಕೆ ಪ್ರೊಫೆಷನ್ ಅಂತ ಡಿಫೈನ್ ಮಾಡ್ತಾ ಇದ್ವಿ. ಆದರೆ ವೊಕೇಶನಲ್ಲಿ ಅದೇನೂ ಇರೋದಿಲ್ಲ. ಲೈಕ್ ಬ್ರೋಕರೇಜ್ ಮಾಡ್ತಾ ಇರ್ತಾರೆ, ಯಾರು ಒಬ್ಬ ಬ್ರೋಕರ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಬ್ರೋಕರೇಜಿಂದ ಇನ್ಕಮ್ ಬರ್ತಾ ಇರ್ತದೆ. ಸೊ ದಟ್ ಈಸ್ ಅನ್ ವೊಕೇಶನ್. ಇನ್ಶೂರೆನ್ಸ್ ಏಜೆಂಟ್ಸ್ ಆಗಿರ್ತಾರಲ್ಲ, ಇನ್ಶೂರೆನ್ಸ್ ಏಜೆನ್ಸಿ, ಅಲ್ಲಿ ಇನ್ಶೂರೆನ್ಸ್ ಏಜೆಂಟ್ಸ್ ಆಗಿಬಿಟ್ಟು ಅವ್ರು ಕಮಿಷನನ್ನು ರಿಸೀವ್ ಮಾಡ್ಕೊಳ್ತಾರೆ. ಅದು ಕೂಡ ಒಂದು ವೊಕೇಶನ್ ಅಂತಂದು ಹೇಳಿ ಕರಿತೀವಿ. ಇವೆರಡು ಒಂದು ಸ್ವಲ್ಪ ಆರ್ಗನೈಸ್ಡ್ ಮ್ಯಾನರ್ ಬಂದರೆ. ಇನ್ನೊಂದು ಥರ ಈಗ ಮ್ಯೂಸಿಕ್, ಸೊ ಸಂಗೀತಗಾರರು ಇರ್ತಾರೆ, ಅವರು ಹಾಡು ಹೇಳ್ಬಿಟ್ಟು ಅರ್ನ್ ಮಾಡ್ತಾ ಇರ್ತಾರೆ, ದಟ್ ಈಸ್ ಅ ಪ್ರೊಫೆಷನ್. ಆ್ಯಂಡ್ ಆ್ಯಕ್ಟರ್, ಫಿಲಮ್ ಆ್ಯಕ್ಟರ್ಸ್ಗಳು ಇರ್ತಾರೆ, ಆ್ಯಕ್ಟ್ರೆಸ್ ಇರ್ತಾರೆ, ಅವರು ಅಷ್ಟೇ. ಸೊ ಅವರು ಫಿಲಮಲ್ಲಿ ಆ್ಯಕ್ಟ್ ಮಾಡೋದ್ರ ಮೂಲಕ ಅವರು ಇನ್ಕಮ್ನ ಅರ್ನ್ ಮಾಡ್ತಾ ಇರ್ತಾರೆ, ಅವರು ಒಂದು ಕಲೆನ ಯೂಸ್ ಮಾಡ್ಕೊಂಡು. ಸೊ ದೇ ಆರ್ ಆಲ್ಸೋ. ಆ್ಯಂಡ್ ಡ್ಯಾನ್ಸರ್ಸು, ಆರ್ಟಿಸ್ಟ್ಗಳು, ಇವರೆಲ್ಲರೂ ಬಂದರು ಇದರೊಳಗಡೆ. ಎಲ್ಲರೂ ಕನ್ಸಿಡರ್ ಮಾಡ್ಕೊಂತೀವಿ ನಾವು. ಈ ಥರದ್ದು ಯಾವುದೇ ಆ್ಯಕ್ಟಿವಿಟಿ ಮಾಡಿ ಅವರೊಂದು ಲೈವ್ಲಿಹುಡ್ನ ಅರ್ನ್ ಮಾಡ್ತಾ ಇದ್ದಾರೆ, ಅಂದರೆ ಮನಿ ಅರ್ನ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಅನ್ ಒಕೇಶನ್. ಬಟ್ ಫಾರ್ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ ದೇರ್ ಇಸ್ ನೋ ನೀಡ್ ಆಫ್ ಮೇಕಿಂಗ್ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಪ್ರೊಫೆಷನ್ ಆ್ಯಂಡ್ ಒಕೇಶನ್. ಯಾಕೆ ಮಾಡಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಪ್ರಕಾರ ಅಂದರೆ, ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಂತ ಡಿಫೈನ್ ಮಾಡ್ತು, ಪ್ರೊಫೆಷನ್ ಇನ್ಕ್ಲೂಡ್ಸ್ ಒಕೇಶನ್ ಆಲ್ಸೋ. ಸೊ ಹಾಗಾಗಿ ಇಲ್ಲಿ ವೊಕೇಶನರ್ ಆಗಿರಲಿ, ಪ್ರೊಫೆಷನರ್ ಆಗಿರಲಿ, ಎರಡರಿಂದನೂ ಬರ್ತಕ್ಕಂಥ ಇನ್ಕಮ್ಮು ನಮಗೆ ಟ್ಯಾಕ್ಸಬಲ್ ಆಗ್ತದೆ. ಹಾಗಾಗಿ ಆ ಡಿಫ್ರೆನ್ಸಿಯೇಷನ್ನ ವರ್ಬ್ಯಾಟಿಕಲಿ ಅದಕ್ಕೆ ಎರಡರೂ ಡಿಫ್ರೆನ್ಸಿಯೇಷನ್ ಇದ್ರೂ ಕೂಡ ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ವೊಕೇಶನ್ ಅಂಡ್ ಆಸ್ ವೆಲ್ ಆಸ್ ದ ಪ್ರೊಫೆಷನ್. ಬೋತ್ ಆರ್ ಟ್ಯಾಕ್ಸ್ಡ್ ಇನ್ ದ ಸೇಮ್ ಮ್ಯಾನರ್. Now let us look at how the income from profession is computed. The method of computation of income from profession. Most of the professionals do not prepare P&L account. Instead, they may prepare income and expenditure account and receipts and payments account or cash account. ಸೊ ಯೂಶಲಿ ಒಂದು ಬಿಸ್ನೆಸ್ ಕನ್ಸರ್ನ್ ಇದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಬಿಸ್ನೆಸ್ ಕನ್ಸರ್ನ್ ಅಲ್ಲಿ P&L ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಆದರೆ ಪ್ರೊಫೆಷನಲಿಸ್ಟ್ಗಳು ಯಾರು ಕೂಡ ಇನ್ಕಮ್ ಅಂಡ್ P&L ಅಕೌಂಟ್ನ ಪ್ರಿಪೇರ್ ಮಾಡಲ್ಲ. ಅದ್ರ ಬದಲು ಅವ್ರು ಏನು ಮಾಡ್ತಾರೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೆಲವರು ಮಾಡ್ತಾರೆ, ಅಥವಾ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್, ಏನೇನು ರಿಸಿಪ್ಟ್ಸ್ ಬಂತು, ಎಷ್ಟು ಪೇಮೆಂಟ್ಸ್ ಮಾಡಿದ್ರು ಅನ್ನೋದೊಂದು ಅಕೌಂಟ್ನ ಮೇಂಟೈನ್ ಮಾಡ್ತಾರೆ, ಆರ್ ಕ್ಯಾಶ್ ಅಕೌಂಟ್ನ ಮೇಂಟೈನ್ ಮಾಡ್ತಾರೆ. ಸೊ ಫೈನಲಿ ನಿಮಗೆ ಒಂದು ಕ್ವಶನ್ ಬರ್ಬೋದು, ಇದನ್ನ ಯಾರು ಮಾಡದೇ ಇರೋರು ಹೆಂಗೆ? ಸೊ ಅಟ್ಲೀಸ್ಟ್ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಬ್ಯಾಂಕಲ್ಲಿ ಸ್ಟೇಟ್ಮೆಂಟಲ್ಲಿ ನಡೆದಿರೋ ಟ್ರಾನ್ಸಾಕ್ಷನ್ಸ್ಗಳೆಲ್ಲ ನಮಗೆ ರಿಸಿಪ್ಟ್ಸ್ ಎಷ್ಟು, ಪೇಮೆಂಟ್ಸ್ ಎಷ್ಟು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ದೆನ್ ವಿಲ್ ಕನ್ಸಿಡರ್ ದೀಸ್ ಥಿಂಗ್ಸ್. ಯಾವುದಾದ್ರೂ ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟು ಆರ್ ಕ್ಯಾಶ್ ಅಕೌಂಟ್, ಯಾವುದಾದ್ರು ಒಂದು ಅಕೌಂಟನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಇವ್ರದ್ದು ಇನ್ಕಮ್ ಅಂಡ್ ಫ್ರಮ್ ಪ್ರೊಫೆಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೈ ಯೂಸಿಂಗ್ ಎನಿ ಆಫ್ ದೀಸ್ ಇನ್ಫಾರ್ಮೇಷನ್, ಫಸ್ಟ್ receipts relating to professions are selected and total. So we need to we are not going to consider all the receipts. We will consider the receipts only which are relating to profession and they are totaled. Then expenses relating to professions are totaled up in the same manner. All the expenses are not considered, only the expenses relating to professions are selected and they are totaled up. And finally the income from the total receipts, from the total receipts the total expenses are deducted and the difference amount is going to be considered as an income from profession. So total receipts minus total expenses is going to be considered as an income from profession. In this manner the computation of income from profession is done. So we can represent it in a tabular form or a statement form. So this is like this. First we'll consider receipt from profession. We'll list out all the receipts relating to the profession and the amounts are considered, and that is totaled, and that is considered as a total receipts from profession, and that is A. And then we'll consider expenses relating to profession, and we'll consider all the list out all the expenses relating to the profession, and that is totaled up, that is the total expenses relating to profession, that is B. Then we'll consider the difference between A and B, that is receipts minus expenses, income from profession. So this is how the income from profession is computed. So then we'll in the further sessions we'll look out how to calculate the means we'll solve some problems to understand how to calculate the income from profession. So and you can refer these books for your further readings. Dr. H.C. Mehrotra and Goyal, Income Tax Law and Accounts, Sahitya Bhavan Publications, Agra, and Dr. C. Baswantappa, Law and Practice of Income Tax, Basavakarana Publications, Davangere. And also you can refer the websites of the Income Tax India and also the ICAI.org.
And I thank everyone for watching this video, and kindly like and subscribe if you like this video, and also comment with your suggestions and as well as queries. Thank you everyone.